ಸಾರ್ವಜನಿಕ ಶ್ರೀ ವಿದ್ಯಾ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆಯ ಪೂರ್ವಭಾವಿ ಸಭೆ ಮೂಡಿಗೆರೆ ತಾಲೂಕು ಶ್ರೀ ವೇಣುಗೋಪಾಲ ದೇವಸ್ಥಾನದ ಆವರಣದ ಸಭಾಂಗಣದಲ್ಲಿ ನಿನ್ನೆ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಅನುಕುಮಾರ್ ಇವರನ್ನು ಅಧ್ಯಕ್ಷರನ್ನಾಗಿ ಪುನರ್ ಆಯ್ಕೆ ಮಾಡಲಾಯಿತು. ಈ ಸಭೆಯಲ್ಲಿ ಸುಮಾರು 300 ಜನ ಹಿಂದೂ ಬಾಂಧವರು ಭಾಗವಹಿಸಿದ್ದ ಸಭೆಯಲ್ಲಿ ಭಗವಧ್ವಜ ಸ್ಥಾಪನೆ ಮಾಡುವ ಬಗ್ಗೆ ಪ್ರಸ್ತಾವಿಸಿದರು. ಅಧ್ಯಕ್ಷರಾದ ಪುಟ್ಟಣ್ಣ ಅವರು ಇದರ ವೆಚ್ಚ ಸುಮಾರು 1 ಲಕ್ಷ ಮೇಲ್ಪಟ್ಟು ಆಗುತ್ತದೆ ಎಂದು ತಿಳಿಸಿ ಅದರ ಜವಾಬ್ದಾರಿಯನ್ನು ಚಪತ್ಕಲ್ ರೆಸಾರ್ಟ್ ಮಾಲೀಕರಾದ ನೇಮ್ ರಾಜು ಅವರು ಧ್ವಜ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಅಧ್ಯಕ್ಷರಾದ ಪುಟ್ಟಣ್ಣರವರು ಈ ಕಮಿಟಿಯನ್ನು ಹೋಬಳಿ ಮಟ್ಟದಲ್ಲಿ ಅಧ್ಯಕ್ಷರನ್ನ ಆಯ್ಕೆ ಮಾಡಿ ಮುಂದಿನ ಅವಧಿಯಲ್ಲಿ ಎಲ್ಲರಿಗೂ ಅವಕಾಶಗಳನ್ನು ಮಾಡಿಕೊಡಬೇಕೆಂದು ತಿಳಿಸಿದರು. ಈ ಸಭೆಯಲ್ಲಿ ಉಪಸಭಾಪತಿಗಳಾದ ಎಂಕೆ ಪ್ರಾಣೇಶ್, ಅಧ್ಯಕ್ಷರಾದ ಪುಟ್ಟಣ್ಣ, ಸಾರ್ವಜನಿಕ ಗಣಪತಿ ಪದಾಧಿಕಾರಿಗಳ ಭಾಗವಹಿಸಿದ್ರು. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವರ್ ಟಿವಿ, ಮೂಡಿಗೆರೆ. ಗಣಪತಿ ಅನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಮಾಡುವಂಥದ್ದು ಸೂಕ್ತ ಅಂತ ಸಾರ್ವಜನಿಕವಾಗೇ ಬರಬೇಕು. ಅದರಲ್ಲಿ ಹಿಂದೂ ಮಹಾಸಭಾ ಗಣಪತಿ ಅನ್ನುವಂಥದ್ದು ಅದ್ರ ಜೊತೆಗೆ ಜೋಡಿಸ್ಕೊಂಡು ಹೋಗುವಂತಹ ಕೆಲಸಗಳನ್ನು ಮಾಡಿದ್ರೆ ಸಹಜವಾಗಿ ಅದನ್ನು ಮುಂದೆ ಅಧ್ಯಕ್ಷರು ಅದನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾರೆ ಏನು ಅನ್ನುವಂಥದ್ದನ್ನು ಅವರು ಉಲ್ಲೇಖ ಮಾಡಬೇಕಾಗುತ್ತೆ. ಎರಡನೇದು, ನಾವು ಸಮಿತಿಯ ಒಳಗಡೆ ಈಗ ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯರು ಉಲ್ಲೇಖವನ್ನು ಮಾಡಿದ್ರು. ಸರಿಯಾಗಿ ಯಾವತ್ತೂ ಅಷ್ಟೇ ಹನಿ ಗೂಡಿದ್ರೆ ಹಳ್ಳ, ತೆನೆಗೂಡಿದ್ರೆ ಭತ್ತ ಅನ್ನುವಂಥ ರೀತಿಯ ಒಳಗಡೆ 5 ಬೆಟ್ಟಗಳು ಒಟ್ಟಾಗಿ 2 ಕೈಗಳು ಸೇರಿದರೆ ಚಪ್ಪಾಳೆ ಅನ್ನುವ ರೀತಿಯ ಒಳಗಡೆ ಒಟ್ಟಾದ ಕಾರ್ಯಕ್ರಮಗಳನ್ನ ಯಾರು ಯಶಸ್ವಿಯ ದಾರಿಯಿಂದ ತಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಮ್ಮಲ್ಲೇ ಗೊಂದಲಗಳು ಪ್ರಾರಂಭ ಆದಾಗ, ಈ ಒಂದು ಕಾರ್ಯಕ್ರಮಗಳು ಯಶಸ್ವಿಯಾದಾಗ ಎಲ್ಲೋ ಒಂದು ಕಡೆ ಒಂದು ವಿಸರ್ಜನೆ ಎಲ್ಲ ಆಯಿತು. ಚಂದ ಒಂದು ನಿಮ್ಮೆಲ್ಲ ಸಹಕಾರದೊಂದಿಗೆ ಮಾಡಿದ್ವಿ. ಅದೇ ರೀತಿ ಈ ಸರಿನೂ ಕೂಡ ಅಧ್ಯಕ್ಷರ ಒಂದು ಬದಲಾವಣೆಗೆ ಯಾರೋ ರೀತಿ ಮಾಡ್ಬೋದು ಅಂತಲೂ ಕೂಡ ನನ್ನ ಆಸೆನೂ ಪ್ರಾಣೇಶನೂ ಕೂಡ ಅವತ್ತೇ ನಾವು ಗಣಪತಿ ಬಿಟ್ಟು ಮಾಡಿಸಿ ನಾವು 3-4 ಜನ ಹೇಳಿದ್ದು, ಯಾರೋ ರೀತಿ ಮಾಡಲಿ ನಾವು ಒಂದು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದು. ಅದೇ ರೀತಿ ಈ ಸರಿ ಕೂಡ ಒಂದು ಪ್ರಸ್ತಾವನೆ ಮಾಡಿದರು. ಹಾಗೆಯೇ ಯಾರು ಕೂಡ ಎಲ್ಲ ನೀವು ಆಗಿ ಅಂತ ಒಂದು ಬಹುಮತನ ಹೇಳಿದರು. ಹಾಗೆ ನಾನು ನಿಮ್ಮೆಲ್ಲರ ಒಂದು ಚಿರಋಣಿಯಾಗಿ ಇರ್ತೀನಿ. ಮುಂದಿನ ಸರಿನೂ ಕೂಡ ಪ್ರತಿಯೊಂದು ಊರಲ್ಲೂ ಕೂಡ ಕಲೆಕ್ಷನ್ ಮಾಡೋಂಥ ಕೆಲಸನೂ ಕೂಡ ಮಾಡಿದ್ವಿ. ಕಳಸ ಇರ್ಬೋದು, ಬಾಳೂರು ಇರ್ಬೋದು, ಕೊಟ್ಯಾರ ಇರ್ಬೋದು, ಬಣಕಲ್ ಇರ್ಬೋದು, ಗುತ್ತಿ ಇರ್ಬೋದು, ಕೊಡಗು ಇರ್ಬೋದು, ಮೂಡ್ರಳ್ಳಿ ಇರ್ಬೋದು, ಪ್ರತಿ ಊರಲ್ಲೂ ಕೂಡ ಅವ್ರ ಕೈಲಾದಂಥ ಸಹಾಯನ ಮಾಡಿದ್ದಾರೆ. 20-22 ಲಕ್ಷ ರೂಪಾಯಿನ ಮಾಡೋಂಥದ್ದು ಸ್ವಲ್ಪ ಕಷ್ಟನೇ ಅಂತ ದೇವ್ರದಾರಿಂದ ಎಲ್ಲ ಒಂದು ಸಹಕಾರ ಮಾಡಿದರು. ಟೌನಲ್ಲೂ ಕೂಡ ಎಲ್ಲರೂ ಕೂಡ ಕೊಟ್ಟಿದ್ದಾರೆ.